25ನೇ ದಿವಸ ಹೈಕೋರ್ಟ್ ಆದೇಶ ಒಂದು ಕೊಡಗು ಜಿಲ್ಲಾ ಪೊಲೀಸ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಸೂಚನೆಯನ್ನು ನೀಡಿದೆ. ಇದರ ಪ್ರಕಾರ ಹೆಚ್ಚಿಗೆ ಸೌಂಡ್ ಮಾಡುವುದು ಡೆಸಿಬಲ್ ಲಿಮಿಟ್ಸ್, ಎಕ್ಸ್ಟ್ರೀಮ್ ಡೆಸಿಬಲ್ ಲಿಮಿಟ್ಸ್ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಉಲ್ಲಂಘನೆ ಮಾಡುವ ಸಂದರ್ಭದಲ್ಲಿ ತಡೆಗಟ್ಟುವ ಪ್ರಯತ್ನ ಮಾಡಬೇಕು. ಒಂದು ವೇಳೆ ವೈಲೇಷನ್ ಆಗುವ ಸಂದರ್ಭದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು ಈ ವರದಿಯನ್ನು ಹೈಕೋರ್ಟ್ಗೆ 13/10/2025 ಇದು ಮುಗಿದಾದ ಮೇಲೆ 10 ದಿವಸದಲ್ಲಿ ಕೊಡಬೇಕಂದ್ರೆ ಒಂದು ಆದೇಶವನ್ನು ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕದಿಂದ ನಮಗೆ ಬಂದಿದೆ. ಇದು ವಿಚಾರವಾಗಿ ಇವತ್ತು ದಸರಾ ಕಮಿಟಿಗಳು ಮತ್ತು ದಸಮಂಟಪ ಕಮಿಟಿ ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದಾರೆ. ಇದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದೀವಿ. ಕಾನೂನು ರೀತಿಯಲ್ಲಿ ಉಲ್ಲಂಘನೆ ಮಾಡುವುದು ಬೇಡ ಅಂತ ಹೇಳಿದ್ದೀವಿ. ಇದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ನಮಗೆ ಸ್ಟ್ಯಾಂಪೀಡ್ ಆಗಬಹುದು. ಇತ್ತೀಚೆಗೆ ನೀವು RCB ಘಟನೆ ಮತ್ತು ಒಂದು ವಾರ ಹಿಂದೆ ಆಗಿರುವ ಕರೂರಲ್ಲಿ ಒಂದು 41 ಜನ ಕಾಲು ತೆಗೆಯುವ ಸಂದರ್ಭದಲ್ಲಿ 41 ಜನ ಜೀವ ಕಳೆದಿದ್ದಾರೆ. ಸೊ ಇವತ್ತು ಮತ್ತು ಅದರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಸ್ಟ್ಯಾಂಪೀಡ್ ಆಗೋದಕ್ಕೆ ಲಕ್ಷಾಂತರ ಜನ ಬೇಕಾಗುವುದರಿಂದ ಕರೂರು ಡಿಸ್ಟಿಕ್ಟಲ್ಲಿ ಆಗಿರೋದಲ್ಲಿ ಅದು ನನ್ನ ಸ್ವಂತ ಜಿಲ್ಲೆಯಿಂದ ಪಕ್ಕದ ಅಲ್ಲಿ ಆಗಿರೋ ಸುಮಾರು 30-40 ಸಾವಿರ ಜನರ ಕೌಂಟ್ ಮಾಡಿರಲ್ಲ. ಆ ಜಾಗ ಇಲ್ಲಿ ಎಷ್ಟಿದೆ ಅಂದರೆ ಅದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಜಾಗ ಕಮ್ಮಿ ಜಾಗ ಇರ್ತದೆ, ಅದಕ್ಕಿಂತ ಜಾಸ್ತಿ ಜನ ಬರುವ ಸಂದರ್ಭದಲ್ಲಿ ಸ್ಟ್ಯಾಂಪೀಡ್ ಆಗ್ತದೆ. ಅದ್ರ ಬಗ್ಗೆ ಇವತ್ತು ತಿಳುವಳಿಕೆ ಕೊಟ್ಟಿದ್ದೀವಿ. ಕೆಲವೊಂದು ದಸಮಂಟಪದಲ್ಲಿ ನಾವು ಮಡಿಕೇರಿ ಟೌನ್ ಸ್ಟೇಷನ್ನಿಂದ ಕೆಲವೊಂದು ಕಡೆ ನಾವು ಅಲ್ಲಿ ಪ್ರದರ್ಶನ ತೋರಿಸುವ ಸಂದರ್ಭದಲ್ಲಿ ಓವರ್ ಕ್ರೌಡಿಂಗ್ ಆಗಿ ಸ್ಟ್ಯಾಂಪೀಡ್ ಆಗೋದಕ್ಕೆ ಅವಕಾಶ ಇರ್ತದೆ. ಅದರಿಂದ ಮಾಡಬಾರದೆಂದು ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದೇ ಸೂಚನೆಯನ್ನು ಈಗಲೂ ಕೂಡ ಕೊಟ್ಟಿದ್ದೀವಿ. ಇಲ್ಲ ಅಂದರೆ ಸ್ವಲ್ಪ ಡಿಲೇ ಮಾಡಬೇಕು. ತುಂಬ ಕ್ರೌಡ್ ಇರುವ ಸಂದರ್ಭದಲ್ಲಿ ಮತ್ತು ಅದು ಪ್ರದರ್ಶನ ತೋರಿಸುವಾಗ ಓವರ್ ಕ್ರೌಡಿಂಗ್ ಆಗುತ್ತದೆ. ಆ ಸಂದರ್ಭದಲ್ಲಿ ಕಳೆದ 2 ವರ್ಷದಲ್ಲಿ ಕೂಡ ಮಡಿಕೇರಿ ಟೌನ್ ಸ್ಟೇಷನ್ ಹತ್ರ ಮತ್ತು ಬಾಟಾ ಶೋರೂಮ್ ಕಡೆ ಆಲ್ಮೋಸ್ಟ್ ಸ್ಟ್ಯಾಂಪೀಡ್ ಸಿಚುವೇಶನ್ ಥರ ಬಂತು. ಅದನ್ನು ನಾವು ಆಫೀಸರ್ಸ್ ಜಾಸ್ತಿ ಮಣ್ಣು ಹಾಕಿ ಕಡಿಮೆ ಮಾಡಿದ್ವಿ. ಈ ವರ್ಷ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸುಮಾರು 30% ಆಫೀಸರ್ಸ್ ಮತ್ತು ಸ್ಟಾಫ್ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿ ಡಿಪ್ಲಾಯ್ಮೆಂಟಲ್ಲಿ ಕೂಡ ನಾವು ಪೊಲೀಸ್ ಪ್ರಿಪರೇಷನ್ ಆಯಿತು. RCB ಆದಮೇಲೆ ಗೌರ್ಮೆಂಟ್ನಿಂದ ಒಂದು ಸೂಚನೆಗಳನ್ನು ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಕೆಲವೊಬ್ಬರಿಗೆ ನಾವು ಸೂಚನೆಗಳು ಕೊಡ್ತಾ ಇದ್ದೀವಿ. ಕೆಲವೊಂದು ಮಂಟಪಗಳನ್ನು ರಿಸೀವ್ ಮಾಡಿಲ್ಲ. ಅದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಕೂಡ ಸೂಚನೆಯನ್ನು ಪಾಲನೆ ಮಾಡಬೇಕೆಂದು ಹೇಳಿಕೊಂಡಿದ್ದೀನಿ. ಒಂದು 5 ಮಂಟಪಗಳು ಆಲ್ರೆಡಿ ಆ ಸೂಚನೆಗಳನ್ನು ಪಾಲನೆ ಮಾಡೋದು ಒಪ್ಕೊಂಡಿದ್ದಾರೆ. ಇನ್ನೊಂದು 4 ಮಂಟಪ ಅಲ್ಲಿ ಪ್ರದರ್ಶನ ತೋರಿಸೋದಾಗಿ ಮಾತುಕತೆ ನಡ್ತಾ ಇದೆ. ಅದಕ್ಕೆ ಡಿಸ್ಕಷನ್ ಮಾಡಿ ನೀವು ಕ್ರೌಡನ್ನು ನೋಡಿಕೊಂಡು ಓಪನ್ ಪ್ಲೇಸಲ್ಲಿ ಜನಸಂಖ್ಯೆಗೆ ಯಾವುದೇ ಆಗದೇ ಬಾರದ ರೀತಿಯಲ್ಲಿ ನೀವು ಪ್ರದರ್ಶನ ತೋರಿಸಬೇಕಂದ್ರೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಒಂದು ವೇಳೆ ಜಾಸ್ತಿ ಜನ ನಮ್ಮಲ್ಲಿ ಸ್ಟ್ಯಾಂಪೀಡ್ ಆಗೋ ಬರುವ ಸಂದರ್ಭದಲ್ಲಿ ಓವರ್ ಕ್ರೌಡಿಂಗ್ ಆಗಿರುವ ಸಂದರ್ಭದಲ್ಲಿ ಅಲ್ಲಿ ಅದನ್ನು ಒಬ್ಬರು ನೋಡಿಕೊಂಡು ಆರ್ಗನೈಸರ್ಸ್ ನೋಡಿಕೊಂಡು ಸ್ವಿಚ್ ಆಫ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಕಡಿಮೆ ಆಗುತ್ತದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದೆಲ್ಲ ಕೂಡ ಡಿಸ್ಕಷನ್ ಆಯಿತು. ಸೊ ಇದ್ರ ಬಗ್ಗೆ ದಯವಿಟ್ಟು ಆರ್ಗನೈಸರ್ ನಿಮ್ಮ ಮೂಲಕ ನಾನೆಲ್ಲ ಹೇಳ್ಕೊಡ್ತೀನಿ. ದಯವಿಟ್ಟು ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಮೇಲ್ಗಡೆ ಇದು 10 ಮಂಟಪದಲ್ಲಿ ಕಾಂಪಿಟೇಷನ್ ಮಾಡ್ತಾ ಇರ್ತೀವಿ. ಕಾಂಪಿಟೇಷನ್ ಮೇಲ್ಗಡೆ ನಮ್ಮ ಮಂಟಪ ಪ್ರದರ್ಶನ ಚೆನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ಒಬ್ಬರು ಪ್ರದರ್ಶನ ಮುಗಿದಾದ್ಮೇಲೆ ಮುಂದೆ ಹೋಗುವಾಗ ಇನ್ನೊಬ್ಬರಿಗೆ ಅವಕಾಶ ಸಿಗ್ತದೆ. ಒಂದು ವೇಳೆ ಇವರು ಕಾಂಪಿಟೇಷನಲ್ಲಿ ಹೋಗಲ್ಲ, ಇನ್ನೊಬ್ಬರಿಗೆ ಅವಕಾಶ ಕೊಡಲ್ಲ ಅಂತ ಸಂದರ್ಭದಲ್ಲಿ ಇದು ಅಹಿತಕರ ಘಟನೆಗಳಾಗೋದಕ್ಕೆ ಅವಕಾಶ ಆಗಿರ್ತದೆ. ಸೊ ಪ್ರತಿಯೊಂದು ಮಂಟಪಕ್ಕೆ ನಿಮ್ಮ ಮುಖಾಂತರ ಹೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ವಿಚಾರದಲ್ಲಿ ಕಾಂಪಿಟೇಷನ್ ಮಾಡೋದ್ರಿಂದ ಸೇಫ್ಟಿ ಕಾಂಪ್ರಮೈಸ್ ಆಗುತ್ತದೆ. ಪ್ರತಿಯೊಬ್ಬರಿಗೆ ಒಳ್ಳೆಯ ಜಾಗವನ್ನು ನೀವು ಕೋಆರ್ಡಿನೇಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ಪೊಲೀಸ್ ಬಂದೋಬಸ್ತ್ ನಾವು ಎಷ್ಟು ಮಣ್ಣು ಹಾಕ್ತೀವಿ ಅನ್ನೋದು ಆ ಸಣ್ಣ ಜಾಗದಲ್ಲಿ ಮಾಡೋದು ಕಷ್ಟ ಇರ್ತದೆ. ದಯವಿಟ್ಟು ನೀವು ಕೋಆರ್ಡಿನೇಷನಲ್ಲಿ ಮಾಡಿಕೊಳ್ಳಿ. ದಯವಿಟ್ಟು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ಗಾಗಿ ನೀವು ಕಾಂಪಿಟೇಷನಲ್ಲಿ ಇನ್ನೊಬ್ಬರಿಗೆ ಅವಕಾಶ ಕೊಡಲ್ಲ ಅಂದರೆ ಕಷ್ಟ ಆಗ್ತದೆ. ಯಾರೋ ಒಂದು ಲಾಸ್ ಆಫ್ ಲೈಫ್ ಆಗುತ್ತಂದರೆ ಇದು ಟೋಟಲ್ ಫೇಲಿಯರ್, ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಆಗಿಬಿಡ್ತದೆ, ನಿಮ್ಮ ಫೇಲಿಯರ್ ಆಗುತ್ತದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಕಟ್ಟುನಿಟ್ಟಾಗಿ ಕಂಡೀಷನ್ಸ್ ಆಗಬೇಕಾಗುತ್ತದೆ. ದಯವಿಟ್ಟು ಜವಾಬ್ದಾರಿಯಿಂದ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀವಿ.